ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾವು ಇವತ್ತು ಗೋಲ್ಡ್ ಮತ್ತು ಸಿಲ್ವರು ಬಿದ್ದಿರೋ ಬಗ್ಗೆ ಮಾತಾಡೋಣ, ಆಯಿತಾ. ಮೊದಲನೇದಾಗಿ ಎಷ್ಟು ಬಿದ್ದಿದೆ ಅನ್ನೋದು ನೋಡೋಣ. ನಿಮಗೆ ನೋಡ್ಬೋದು, ಗೋಲ್ಡು ನಿನ್ನೆ ಒಂದು ದಿನವೇ, ಅಂದರೆ ನಿಮಗೆ ರಿಯಲ್ ಟೈಮ್ ಮಾರ್ಕೆಟಲ್ಲಿ ಅಷ್ಟು ರಿಫ್ಲೆಕ್ಟ್ ಆಗಿರ್ಬೋದು. ಇದು ಫ್ಯೂಚರ್ಸು 20,000 ಬಿದ್ದಿದೆ ಒಂದು ದಿನದಲ್ಲಿ. ನಿಮ್ಗೆ ಹಾಗೆ ನೋಡ್ಬೋದು, ಒಂದು ವಾರದಲ್ಲಿ ಇದು ಎಷ್ಟು ಏರಿತೋ ಅದಕ್ಕಿಂತ ಕಡಿಮೆ ಆಗಿದೆ. ಬಟ್ ಇದು ನೀವು ಅದೇ ಥರ ಇದು ಒಂದು ಟೈಮಿಂದ ನೋಡಿ, ಒಂದು ಮಂತಲ್ಲಿ ಆಲ್ಮೋಸ್ಟು 1,36,000 ಇದ್ದಿದ್ದು 1,77,000, 40,000 ಜಾಸ್ತಿ ಆಗಿದ್ದು ಬಿದ್ದಿದೆ. ಅದೇ ನೀವು ಸಿಲ್ವರ್ ವಿಚಾರಕ್ಕೆ ಬಂದರೆ, ಸಿಲ್ವರ್ ಹಾರ್ಟ್ ಅಟ್ಯಾಕೆ ಬಂದು ಕೂರಿಸ್ಬಿಟ್ಟಿದೆ. 1,00,000 ಇದ್ದಿದ್ದು -1,07,000 ಒಂದೇ ದಿನ ಬಿದ್ದಿದೆ. ಓಕೆ, ನೀವು 1 ಮಂತ್ದು ಚಾರ್ಟ್ ನೋಡಿದ್ರೆ ನೀವು ನೋಡ್ಬೋದು, ಇದು ಆಲ್ಮೋಸ್ಟ್ 2,44,000 ಇದ್ದಿದ್ದು 2,91,000 ಇದೆ. ಸೊ ಏನಪ್ಪ ಇದು, ಇದರ ಅರ್ಥ ಏನು? ಸಿಲ್ವರು ಮತ್ತು ಗೋಲ್ಡನ್ನ ನಾವು ಮಾರಿಬಿಡೋದಾ? ಓಕೆ, ನಾನು ಸಿಲ್ವರು ಯಾವತ್ತೂ ನಾನು ಗುಡ್ ಅಸೆಟ್ ಅಂತ ನಾನು ಯಾವತ್ತೂ ಅಸ್ಯೂಮ್ ಮಾಡ್ಕೊಂಡಿಲ್ಲ. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಂತಲೇ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಿಲ್ವರ್ ಯಾವಾಗಲೂ ಈ ಥರ ಹಿಂಗೆ ಸಡನ್ ಹಾರ್ಟ್ ಅಟ್ಯಾಕ್ ಕೊಡುತ್ತೆ ಅಂತ. ಸೊ ನೀವು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ. ಬಟ್ ಇದು ಅಷ್ಟು ಇನ್ ಡೆಪ್ತ್ ಹೋಗುತ್ತಾ ಅದು ಗೊತ್ತಿಲ್ಲ. ಇನ್ ಕೇಸ್ ಯಾರು ಗೋಲ್ಡ್ ಮತ್ತು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿದರೆ, ಗೋಲ್ಡಲ್ಲಿ ಇನ್ವೆಸ್ಟ್ ನಂಗೆ ಸಿಲ್ವರ್ ಬಗ್ಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದರೆ ಸ್ಟೇ ಪುಟ್, ಅಂದರೆ ಇನ್ವೆಸ್ಟ್ ಮಾಡಿರೋದಾಗೇ ಇರಲಿ. ಯಾಕೆ ಅಂತಂದರೆ ಗೋಲ್ಡು ಯಾವಾಗಲೂ ಸೇಫ್ ಕರೆನ್ಸಿ ಅಂತ ಹೇಳ್ತೀವಿ. ಎಂತಕ್ಕೆ ಅಂತಂದರೆ, ಯಾವುದೇ ಕಂಟ್ರಿ ನೋಡಿದ್ರು ಅವ್ರದ್ದು ರಿಸರ್ವ್ಸಲ್ಲಿ ಗೋಲ್ಡನ್ನ ಇಟ್ಕೊಳ್ತಾರೆ, ಇನ್ ಕೇಸ್ ಅವ್ರದ್ದು ಕರೆನ್ಸಿ ಡಿಪ್ರಿಷಿಯೇಟ್ ಆದರೆ ಅಂತ. ಸೊ ಗೋಲ್ಡು ಏನೇ ಆದ್ರೂ ಓಡುತ್ತೆ. ಸೊ ಇವತ್ತು ನಿಮ್ಗೆ ಕಡಿಮೆ ಆಗಿರ್ಬೋದು, ಮುಂದೆ ಅದು ಜಾಸ್ತಿ ಓಡುತ್ತೆ. ಎಂತಕ್ಕಪ್ಪ ಇದು ಬಿದ್ದಿರೋದು? 2-3 ರೀಸನ್ ಇದೆ. ಮೊದಲನೇದು, ಇದು ಆಲ್ರೆಡಿ ಇದ್ರದ್ದು ವ್ಯಾಲ್ಯೂ ಬಂದು ತುಂಬಾ ಜಾಸ್ತಿ ಇದೆ, ಗೋಲ್ಡ್ದು ಮತ್ತು ಸಿಲ್ವರ್ದು. ನಿಮ್ಗೊಂದು ಮಾತು ಕೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ನಾವು ಸ್ಟಾಕ್ಸ್ ಬೈ ಮಾಡ್ತೀವಿ ಯಾವುದೇ ಕಂಪ್ನಿದಾದ್ರು. ಆ ಸ್ಟಾಕ್ಸ್ ಬೈ ಮಾಡಿದಾಗ ಆ ಕಂಪನಿದು ಇನ್ವೆಸ್ಟ್ಮೆಂಟ್ಸ್ಗಳು ನಡೆಯುತ್ತೆ. ಆ ಪ್ರಾಡಕ್ಟ್ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಆ ಪ್ರಾಡಕ್ಟು ಇನ್ನೂ ಜಾಸ್ತಿ ಮಾಡಿದ್ರೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಹೋಗುತ್ತೆ, ಮತ್ತು ಹೊಸ ಪ್ರಾಡಕ್ಟ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಇದರಿಂದ ಅವ್ರದ್ದು ಕಂಪನಿ ರೆವಿನ್ಯೂ ಜನ್ರೇಟ್ ಆಗುತ್ತೆ, ಮತ್ತು ಅವ್ರದ್ದು ಪ್ರಾಫಿಟು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಥರ ಗೋಲ್ಡ್ ಸಿಲ್ವರಲ್ಲಿ ಏನಾರು ಆಗುತ್ತಾ? ಗೋಲ್ಡ್ ಸಿಲ್ವರಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಮತ್ತೆ ಗೋಲ್ಡು ಬೆಳೀತಾ ಹೋಗುತ್ತಾ? ಗೋಲ್ಡು ಜಸ್ಟ್ ಇರೋ ವ್ಯಾಲ್ಯೂ ಹಾಗೆ, ಅಂದರೆ ನೀವು ಫಿಸಿಕಲ್ ಗೋಲ್ಡ್ಗೆ ಹಾಕಿದಾಗ ಆ ಗೋಲ್ಡ್ ಹಾಗೇ ಇರುತ್ತೆ. ಜಸ್ಟ್ ಬಿಕಾಸು ಜನಗಳದ್ದು ಡಿಮ್ಯಾಂಡು ಜಾಸ್ತಿ ಆದಾಗ ಆ ಪ್ರೈಸು ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ. ಅದೇ ಥರ ಡಿಮ್ಯಾಂಡು ಕಡಿಮೆ ಆದಾಗ ಆ ಪ್ರೈಸು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಅದು ಸಮ್ ಬೇಸಿಕ್ಕು. ಇದರಿಂದ ನೀವು ಹೊಸ ಉದ್ಯೋಗ ಅದು ಇದು ಮಾಡ್ಬೋದು ಅನ್ನೋದು ಏನು ಕಾನ್ಸೆಪ್ಟ್ ಇಲ್ಲ. ಸೊ ಯಾವಾಗ ಮಾರ್ಕೆಟು ಅನ್ಸ್ಟೆಬಿಲಿಟಿ ಇರುತ್ತೆ ಆಗೆಲ್ಲ ಗೋಲ್ಡ್ ಪ್ರೈಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸಿಲ್ವರ್ ಇತ್ತೀಚೆಗೆ ಜಾಸ್ತಿ ಆಗಿದೆ. ಅಗೇನ್ ನಾನು ಸಿಲ್ವರು ಇದರಲ್ಲಿ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ನಾನು ಸಿಲ್ವರ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೆಂಗೆ ಡ್ರಾಪ್ ಆಗುತ್ತೆ ಅಂತ. ಸೊ ಇದನ್ನು ಹೇಳ್ತಾ ಮತ್ತೆ ಇದೇ ಪ್ರಶ್ನೆಯನ್ನು ರಿಪೀಟ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನೀವೇನಾದ್ರು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದರೆ, ಇನ್ ಕೇಸ್ ಬಿದ್ದಿದೆ ಅಂತಂದರೆ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಇದು ಕನ್ಸಾಲಿಡೇಷನ್ ಫೇಸ್ ಅಂತ ಹೋಗುತ್ತೆ. ಕನ್ಸಾಲಿಡೇಷನ್ ಫೇಸ್ಗೆ ಹೋದ್ಮೇಲೆ ನಿಮಗೆ ಬೇಕು ಅಂತಂದರೆ ಇನ್ನು ಇನ್ವೆಸ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಇದು ಯಾವಾಗಲೂ ಸೈಕ್ಲಿಕಲ್ ಇರುತ್ತೆ. ನೀವು ಯಾವುದೇ ಸೆಕ್ಟರ್ ತಗೊಳ್ಳಿ, ಸೈಕ್ಲಿಕಲ್ ಇರುತ್ತೆ. ಸೈಕ್ಲಿಕಲ್ ಅಂತಂದರೆ ಒಂದು ಅಪ್ ಫೇಸ್ ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಇದೆ ನೋಡಿ, ಒಂದು 3 ಮಂತ್ಸು ಅಥವಾ 6 ಇಯರ್ಸ್, ಒಂದು 1 ಇಯರ್ದು ಚಾರ್ಟ್ ಇದ್ದರೆ ತೋರಿಸ್ತಿದೆ. ಬಟ್ ಇಲ್ಲ ಒಂದು ಸಿಂಪಲ್, ಆಯಿತಾ. ಈ ಥರ ಈ ಫೇಸ್ ಇದೆಯಲ್ಲ, ಇದು ಸೇಮ್ ಕಾನ್ಸ್ಟೆಂಟ್ ರೇಂಜಲ್ಲಿ ಓಡಾಡ್ತಾ ಇದೆ. ಈ ಥರ ವರ್ಷಾನುಗಟ್ಟಲೆ ನಡೆಯುತ್ತೆ. ಸೊ ಅದನ್ನು ಕನ್ಸಾಲಿಡೇಷನ್ ಫೇಸ್ ಅಂತಾರೆ. ನಿಮ್ಗೆ ಇನ್ ಕೇಸ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಥವಾ ಯಾವುದೇ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಂದರೂ ಕನ್ಸಾಲಿಡೇಷನ್ ಫೇಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದೇ ಬೆಟರ್. ಯಾಕೆಂದರೆ ಅದು ಬೋರಿಂಗ್ ಪೀರಿಯಡ್ ಇರುತ್ತೆ, ಜನಗಳು ಯಾರೂ ಬರೋಲ್ಲ. ಬಟ್ ಒಂದ್ಸಲಿ ಇದು ಓಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಕೈಲಿ ಕಂಟ್ರೋಲ್ ಸಿಗೋಲ್ಲ. ಸೊ ಇಷ್ಟನ್ನು ಹೇಳ್ತಾ, ಇನ್ನು ಏನು ರೀಸನ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. 2 ರೀಸನ್ ಇದೆ. ಒಂದು, ಈ ಟ್ರಂಪು ಕಡೆಯಿಂದ ಈ ಕೆವಿನ್ ವಾರ್ಷ್ ಅನ್ನೋರನ್ನ ಫೆಡ್ರಲ್ ರಿಸರ್ವ್ ಚೇರ್ಮನ್ ಆಗಿ ನೇಮಕ ಮಾಡೋಕ್ಕೆ ಒಪ್ಪಿಗೆ ಆಗಿದೆ. ಸೊ ಇವ್ರು ಬಂದು ಟ್ರಂಪ್ದು ಚೇಳಾಗಿರುತ್ತೆ. ಇದಕ್ಕೂ ಮುಂಚೆ ಜರ್ಮಿ ಪೋವೆಲ್ ಅನ್ನೋರು ಮ್ಯಾನೇಜ್ ಮಾಡ್ತಾಯಿದ್ರು. ಜರ್ಮಿ ಪೋವೆಲ್ ಅನ್ನೋರು ಟ್ರಂಪ್ದು ಕ್ವೈಟ್ ಆಪೋಸಿಟ್ಟು. ಈ ರೇಟ್ ಕಟ್ಗಳನ್ನೆಲ್ಲ ಅವರು ಮಾಡ್ತಿರಲಿಲ್ಲ. ರೇಟ್ ಕಟ್ ಅಂತ ಅಂದರೆ ಇಲ್ಲಿ ನಮಗೆ ಈಗ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಅದನ್ನ ಚೇಂಜ್ ಮಾಡೋದು, ಅಂದರೆ ರೆಡ್ಯೂಸ್ ಮಾಡಬೇಕು ಅಂತ ಅವರು ಟ್ರಂಪು ಪ್ರೆಷರ್ ಆಗ್ತಾಯಿದ್ರು. ಜರ್ಮಿ ಪೋವೆಲ್ಲು ಮಾರ್ಕೆಟ್ ಇನ್ಸ್ಟೆಬಿಲಿಟಿ ಇರೋದ್ರಿಂದ ನಾವು ಮಾಡಲ್ಲ ಅಂತ ಅವರು ಪಟ್ಟಿಡ್ತಿದ್ರು. ಸೊ ಇದರಿಂದ ಕ್ಲಾಶಸ್ ನಡೀತಿತ್ತು. ಸೊ ಹಾಗಾಗಿ ಈಗ ನೆಕ್ಸ್ಟು ಹೊಸದಾಗಿ ಏನು ಇವ್ರನ್ನ ಅಪಾಯಿಂಟ್ ಮಾಡ್ತಾಯಿದ್ದಾರೆ, ಇವರು ಟ್ರಂಪ್ದು ಚೇಳ ಆಗ್ಬೋದು ಅಂತ ಒಂದು
ಅಭಿಪ್ರಾಯ ಇದೆ. ಸೊ ಇನ್ ಕೇಸ್ ಇವರೇನಾರು ಚೇಳೋ ಥರ ಆಗಿದ್ರೆ ಟ್ರಂಪ್ ಏನು ಹೇಳ್ತಾರೆ ಅದನ್ನೇ ಕೇಳ್ತಾರೆ. ಸೊ ರೇಟ್ ಕಟ್ ಮಾಡ್ತಾ ಹೋದರೆ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಬರುತ್ತೆ. ಲಿಕ್ವಿಡಿಟಿ ಬಂದ ಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗುತ್ತೆ. ನೀವು ಒಂದು ಇಲ್ಲಿ ಇನ್ವರ್ಸ್ ರಿಲೇಷನ್ ನೋಡ್ಬೋದು. ಗೋಲ್ಡ್ ಸಿಲ್ವರಲ್ಲಿ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಈ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ಗಳು ಕಡಿಮೆ ಆಗುತ್ತೆ, ಅಂದರೆ ಕಂಪನೀಸ್ಗಳ ಮೇಲೆ, ಹಾಗೆ ವೈಸ್ ವರ್ಸ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಇನ್ ಕೇಸ್ ಇದೇ ಥರ ಬೀಳ್ತಾ ಹೋಯಿತು ಅಂತ ಅಂದರೆ ಈ ಗೋಲ್ಡು ಮತ್ತು ಸಿಲ್ವರಲ್ಲಿ ಹಾಕಿರೋ ದುಡ್ಡೆಲ್ಲ ಸಕ್ಕಾಗೋಗುತ್ತೆ, ಬಂದು ಎಲ್ಲ ಮತ್ತು ಸ್ಟಾಕ್ ಮಾರ್ಕೆಟ್ಗೆ ಬರುತ್ತೆ. ಸೊ ನಿಮ್ಗೆ ಅದಕ್ಕೆ ಹೇಳೋದು, ಯಾವಾಗಲೂ ಹುಚ್ಚು ಕುದುರೆ ಥರ ಓಡೋ ಯಾವುದೇ ಸ್ಟಾಕ್ ಆಗಲಿ, ಕಮೋಡಿಟೀಸ್ ಆಗಲಿ, ಬೇರೆ ಯಾವುದೇ ಆಗಿರಲಿ ಅದರಿಂದ ಓಡಬಾರ್ದು, ತಗೊಳ್ಬಾರ್ದು. ಯಾವಾಗ ಕನ್ಸಾಲಿಡೇಷನ್ ಫೇಸಲ್ಲಿರುತ್ತೆ ಆವಾಗ ಪರ್ಚೇಸ್ ಮಾಡ್ಬೋದು. ಸೊ ಇದನ್ನು ಹೇಳ್ತಾ ಇನ್ನೂ ಒಂದು ಪಾಯಿಂಟ್ ಹೇಳಿದ್ದೆ, CME ಮಾರ್ಜಿನ್ನು. ಈ CME ಮಾರ್ಜಿನ್ ಏನಪ್ಪ ಅಂತಂದರೆ, CME ಬಂದು ಒಂದು ಎಕ್ಸ್ಚೇಂಜ್ ಇರುತ್ತೆ, ಅದು ಡೆರಿವೇಟಿವ್ಸ್ ಮೇಲೆ ಮಾಡುತ್ತೆ. ಸೊ ಅಲ್ಲಿ ಕಮೋಡಿಟೀಸು, ಗೋಲ್ಡು, ಸಿಲ್ವರು, ಕಾಪರು ಇದ್ರ ಮೇಲೆಲ್ಲ ಟ್ರೇಡ್ ಮಾಡ್ಬೋದು. ಡೆರಿವೇಟಿವ್ಸ್ ಬಗ್ಗೆ ಮುಂಚೆ ಆಲ್ರೆಡಿನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಆನ್ ಎನ್ ಹೈಯರ್ ಲೆವೆಲ್ ಏನಾದ್ರೆ ಒಂದು ಬೆಟ್, ಅದ್ರ ಮೇಲೆ ಒಂದು ಬೆಟ್ ಹಾಕ್ತಾಗೆ ಅಂತ ಅಂದ್ಕೊಳ್ಳಿ. ಸೊ ಈಗ ಏನಪ್ಪ ಅಂತಂದರೆ, ಇನ್ ಕೇಸ್ ನೀವೇನಾರು ಬೈ ಮಾಡಬೇಕು ಅಂತಂದರೆ ಈ ಎಕ್ಸ್ಚೇಂಜ್ಗಳು ಒಂದು ಸ್ವಲ್ಪ ಮಾರ್ಜಿನ್ಗಳು ಕೊಡ್ತಾರೆ. ಮಾರ್ಜಿನ್ ಅಂತಂದರೆ ಏನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಂತರ ₹100 ಇದೆ, ನಾನು ಒಂದು ₹1000 ವಸ್ತು ತೊಗೋಬೇಕು ಅಂತಂದರೆ ಅವ್ರು ಹೇಳ್ತಾರೆ ₹100 ಇನ್ವೆಸ್ಟ್ ಮಾಡು, ಇನ್ನು ₹900 ನಾನು ಕೊಡ್ತೀನಿ, ಅದಕ್ಕೆ ನೀನು ಪ್ರತಿದಿನ ನಂಗೆ ಇಷ್ಟು ಇಂಟ್ರೆಸ್ಟ್ ಕೊಡು ಅಂತ ಇರುತ್ತೆ. ಇನ್ ಕೇಸು ಆ ವ್ಯಾಲ್ಯೂ ಏನಾರು ಕಡಿಮೆ ಆಯಿತು ಅಂತಂದರೆ ಅವರು ಸರ್ಟೆನ್ ಪರ್ಸೆಂಟೇಜ್ ಆಫ್ ದ ಸ್ಟಾಕ್ನ ಮಾರ್ಕೋತಾರೆ ಟು ಕನ್ಸಾಲಿಡೇಟ್. ಎಂತಕ್ಕೆಪ್ಪ ಅಂದರೆ ಅವ್ರಿಗೆ ಒಂದಷ್ಟು ನೋಟಿಸ್ ಕೊಡ್ತಾರೆ, ನೀವು ಆ ಟೈಮಲ್ಲಿ ನೀವು ದುಡ್ಡನ್ನ ಆ್ಯಡ್ ಮಾಡ್ಕೋಬೇಕು. ಯಾಕೆಂತಂದರೆ ಅವ್ರು ₹100ಗಿಂತ ಕಡಿಮೆ ಹೋಗ್ಬಿಡ್ತು ಅಂದರೆ ಅವ್ರಿಗೆ ಲಾಸ್ ಆಗುತ್ತೆ ಅಲ್ವಾ. ಸೊ ಅವ್ರು ಯಾವಾಗಲೂ ಆ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋಕ್ಕೆ ನೋಡ್ತಾರೆ, ಇದನ್ನ ಮಾರ್ಜಿನ್ ಅಂತಾರೆ. ಸೊ ಈಗ ಅವರು ಏನು ಹೇಳ್ತಾರೆ ಅಂದರೆ, ಸಿಲ್ವರು, ಕಾಪರು ಮತ್ತು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಅದು ನಿಮ್ದೇನು ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ ಅದ್ರ ಮೇಲೆ 5% ನೋಷನಲ್ ಅಂತ ಇದೆ. ಸೊ ಇದರರ್ಥ ಆಲ್ಮೋಸ್ಟ್ ನಿಮಗೆ $22,000 ಕಾಂಟ್ರಾಕ್ಟ್ ಇತ್ತು ಅಂದರೆ ನ್ಯೂ ಮಾರ್ಜಿನ್ ಪ್ರಕಾರ $32,000 ಹೋಗುತ್ತೆ. ಸೊ ಇದಕ್ಕೆ ದುಡ್ಡಿನ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ತಾಯಿದೆ. ಸೊ ಮುಂದೆ ನೀವು 10 ತಗೊಳ್ಳೋ ಜಾಗದಲ್ಲಿ ಈಗ 5 ತಗೊಳ್ಳೋ ಥರ ಆಗೋಗಿದೆ. ಸೊ ಇದು ಒನ್ ಅನ್ನೋದರ ರೀಸನ್ನು. ಎರಡನೇದು, ಮಾರ್ಕೆಟ್ ಇದು ಆಲ್ರೆಡಿ ತುಂಬಾ ಪೀಕಲ್ಲಿದೆ. ಸೊ ಈ ಥರ ದೊಡ್ಡ ಗೇಮೆಲ್ಲ ಅಂದರೆ ಇನ್ಸ್ಟಿಟ್ಯೂಷನ್ಸು, ಕಂಪ್ನಿಗಳು ಇಂಥವರೇ ಮಾಡೋದು. ಸೊ ಈ ಥರ ಗೇಮಲ್ಲಿ ನಾವು ಅಂದರೆ ರಿಟೇಲ್ ಇನ್ವೆಸ್ಟರ್ಸ್ಗಳು ನಾವು ಇರೋಕ್ಕಾಗಲ್ಲ. ಸೊ ನಾವು ಏನು ಮಾಡ್ಬೋದು ಅಂತಂದರೆ, ನಾವು ಬೋರಿಂಗ್ ಫೇಸಲ್ಲಿ ಎಂಟ್ರಿ ಹೊಡೆಯೋದು ಯಾವಾಗಲೂ ಇಂಪಾರ್ಟೆಂಟು. ಸೊ ಅಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.